ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಲೆನಾಡು ಹುಡುಗಿ ಪೂಜಾ. ನಮ್ಮೂರು ಸಾಗರ. ಇವತ್ತು ನಾವು ಸಾಗರದಿಂದ ಸಿಗಂದೂರಿಗೆ ಹೋಗೋಣ ಅಂಥೇಳಿ ಬಸ್ ಹತ್ಕೊಂಡು ಹೊಳೆಬಾಗಿಲು ರೀಚ್ ಆದ್ವಿ. ಲಾಂಚಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಒಂದು 10 ಮಿನಿಟ್ಸ್ ಬರುತ್ತೆ ಅಂತ ಹೇಳಿದರು. ಇಷ್ಟು ದೊಡ್ಡವರಾಗಿದ್ದರೂ ಲಾಂಚ್ ನೋಡ್ತಾ ಎಷ್ಟು ಖುಷಿ ಆಗುತ್ತಲ್ವ. ನಾವು ಚಿಕ್ಕವರಿರ್ತಾ ಎಷ್ಟು ಎಕ್ಸೈಟ್ಮೆಂಟಿಂದ ಲಾಂಚ್ ನೋಡ್ತಾ ಇದ್ವಿ, ಇವತ್ತಿಗೂ ಅಷ್ಟೇ ಎಕ್ಸೈಟ್ಮೆಂಟಿಂದ ಲಾಂಚ್ ನೋಡ್ತಾ ಇದ್ದೀವಿ. ಏನೋ ನೋಡೋಕ್ಕೆ ಒಂಥರ ಖುಷಿ. ಬ್ರಿಡ್ಜು ಸಹ 90% ಕಂಪ್ಲೀಟ್ ಆಗಿದೆ. ನೋಡ್ಬೋದು ಲಾಂಚಲ್ಲಿ ನಾಯಿ ಸಹ ಬರ್ತಾ ಇದೆ. ಈ ಕಡೆ ದಡಕ್ಕಿಂದ ಆ ಕಡೆ ಹೋಗೋದು, ಆ ಕಡೆಯಿಂದ ಈ ಕಡೆ ಬರೋದು, ಅದೇ ಕೆಲಸ ಅಂತ ಅದಕ್ಕೂ ಏನೋ ಒಂಥರ ಖುಷಿ ಅಲ್ವಾ ಲಾಂಚಲ್ಲಿ ಬರೋದಕ್ಕೆ. ವೆಹಿಕಲೆಲ್ಲ ಇಳಿದ ಮೇಲೆ ನಾವು ಹೋಗಬೇಕು. ಫೈನಲಿ ನನಗೆ ಲಾಂಚಲ್ಲಿ ಸೀಟ್ ಸಿಕ್ತು. ವ್ಯೂ ನೋಡೋಕ್ಕೆ ಒಳ್ಳೆ ಜಾಗ ಸಿಕ್ತು ಅಂತ ಹೇಳಿ ಕೂತ್ಕೊಂಡೆ. ನಾವು ಹೋದಾಗ ಅಷ್ಟೇನು ರಶ್ ಇರಲಿಲ್ಲ. ವೀಕ್ ಡೇ ಆಗಿದ್ದರಿಂದ ಫ್ರೀಯಾಗೇ ಇತ್ತು. ಬಿಸಿಲು ಮಾತ್ರ ತುಂಬ ಬಿಸಿಲು, ತಡೆಯೋಕ್ಕಾಗದಷ್ಟು ಬಿಸಿಲು ಇತ್ತು. ಆದರೂ ಟೆಂಪಲ್ ಅಲ್ವಾ, ಹೋಗಲೇಬೇಕು ಅಂತ ಹೇಳಿ ಹೊರಟ್ವಿ. ಲಾಂಚ್ ಇಳಿದ ತಕ್ಷಣ ನಮಗೆ ಟ್ಯಾಕ್ಸಿಗಳು ಸಹ ಸಿಗುತ್ತೆ ಅಲ್ಲ, ಸಮ್ಟೈಮ್ಸ್ ಬಸ್ಸು ಸಿಗುತ್ತೆ. ನಮಗೆ ಬಸ್ ಇರಲಿಲ್ಲ, ಹಾಗಾಗಿ ಟ್ಯಾಕ್ಸಿಯಲ್ಲೇ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಹೂವೆಲ್ಲ ತಗೊಂಡು ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ದರ್ಶನ ತುಂಬ ಚೆನ್ನಾಗಾಯಿತು. ದೇವಿನ ನೋಡಿದ ತಕ್ಷಣ ಕಣ್ಣಲ್ಲೇ ನೀರು ತುಂಬ್ಕೊಂತು. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಇವತ್ತು. ನೋಡಿ ಮನಸ್ಸಿಗೆ ತುಂಬ ದರ್ಶನ ಮಾಡಿ ಪ್ರಸಾದನೂ ತಗೊಂಡ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಯೂಟ್ಯೂಬಲ್ಲಿ ಫುಲ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಹೋಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.